ಮಾಡಬೇಕು. ಸಂಗ್ರಾಮ್ ಸಿಂಗ್ ಸರ್, ಈಗ ಈ ವ್ಯಕ್ತಿ ಕೆಲವರ ಮೇಲೆ ಆರೋಪ ಮಾಡಿದ್ದಾನೆ. ಈಗ ಅಸ್ಥಿ ಪಂಜರ ಸಿಗುತ್ತೋ ಇಲ್ವೋ ಮೊದಲು ಅವ್ರನ್ನ ಕರೆದಿ ಇನ್ವೆಸ್ಟಿಗೇಟ್ ಮಾಡಬೇಕಿತ್ತು ಅನ್ನೋದು ಬಾಲನ್ ಸರ್ ವಾದ. ನೀವೇನು ಹೇಳ್ತೀರಿ? ಸರಿ, ಈಗ ಮೇಡಮ್, ಈಗ ಅವನು ಅಕ್ಯೂಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ 164 ಆಗಲಿ, ಯಾರು ಹೆಸರು ಹೇಳಿದಾನೋ ಅವ್ರಿಗೆ ಕರೆಸ್ಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಕರೆಸಿ ಏನಪ್ಪ ಇದು ಕತೆ, ಅವ್ರು ಹೇಳಿದಾರಲ್ಲ ಅಕ್ಯೂಸರ್ ಅಂತ ಹೇಳಿದ್ದೆ, ಅವ್ರು ಬಿಟ್ಟಿಡೋಕ್ಕಾಗಲ್ಲ, ಅವ್ರಿಗೆ ಕರಿಬೇಕಾಗಿತ್ತೆ. ವೆದರ್ ಇಟ್ ಈಸ್ 1 ಸ್ಟೇಟ್ಮೆಂಟ್ ಆರ್ 2 ಸ್ಟೇಟ್ಮೆಂಟ್ ಆರ್ ಎಷ್ಟು ಜನ ಹೇಳಿದ್ರು ಅಷ್ಟು ಜನಕ್ಕೂ ಕರೆಸ್ಬೇಕಾಗುತ್ತೆ. ಪರ್ಟಿಕ್ಯುಲರ್ ಕೇಸಲ್ಲಿ, ಈ ಕೇಸಲ್ಲಿ ಕರೆಸ್ಬೇಕಾಗಿತ್ತು. ಅಂದ್ರೆ ಯಾರು ಹೆಣ ಕೊಟ್ಟಿದ್ದಾರೆ ಅಂತ ಆತ ಹೇಳಿದ್ದ, ಅವ್ನ ಮೇಲ್ ಯಾರಿದ್ರು ಅಂತ ಆತ ಹೇಳಿದ್ದ, ಯಾರು ಕೊಲೆ ಮಾಡಿರಬಹುದು ಅನ್ನೋ ಅನುಮಾನ ಆತನಿಗಿತ್ತು ಅಂತ ಹೇಳಿದ, ಎಲ್ಲರನ್ನೂ ಕರೆಸ್ಬೇಕು, ಎಲ್ಲರಿಗೂ ಕರೆಸ್ಬೇಕಾಗಿದೆ. ದಿಟ್ಸ್ ಎ ಇನ್ವೆಸ್ಟಿಗೇಷನ್, ಇಟ್ಸ್ ಅನ್ ಇನ್ವೆಸ್ಟಿಗೇಷನ್, ನಾಟ್ ಸುಮ್ಮನೆ ಹ್ಯಾಪಸರ್ಡ್ ಆಗಿ ಇವ್ರಿಗೂ ಕರೆಸಿದೆ ಇದು ಮಾಡೋಕ್ಕಾಗಲ್ಲ. ದಿಸ್ ಎನ್ SIT ಕೇಸ್ ಆಗಿರೋದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿರುತ್ತೆ. ಅದರಿಂದ ಎಲ್ಲರಿಗೂ ಕರೆಸ್ಬೇಕು, ಕೇಳಬೇಕು ಎಲ್ಲರಿಗೂ, ಹೂವೆರ್ ಇಟ್ ಮೇ ಬಿ. ಮುಖಾಮುಖಿ ಕೂರಿಸ್ಬೇಕು ಅವ್ರನ್ನ, ಮುಖಾಮುಖಿ ಕೂರಿಸ್ಬೇಕು. ಹೌದಲ್ಲ, ಕೇಳಬೇಕಾಗುತ್ತೆ ಎಲ್ಲ, ಈಚ್ ಅಂಡ್ ಎವರಿ ಕ್ವಶನ್. ಈಗ ಇವನಿಗೆ ಮಾಡೋದಕ್ಕೆ 40 ಕ್ವಶನ್ಸ್ ಮಾಡಿದ್ರಲ್ಲ, ಹಾಗೆ ಅವ್ರಿಗೆ ಯಾರು ಕರ್ತೀವಿ ನೆಕ್ಸ್ಟ್ ದಿಸ್ಟಿಂಗ್ ವಿಟ್ನೆಸ್ ವಿಲ್ ಬಿ ದಿಸ್ಟಿಂಗ್ ವಾಸ್ ಗಿವನ್ ದ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಅವನ ಹೆಸರು ಬಂದಿದೆ. ಎಸ್, ಅವ್ನಿಗೆ ಏನೇನು ಕೇಳಬೇಕು. ಗಿಳಿಯರ್ ಅವರೇ, ತಪ್ಪೇನಿದೆ? ಬೇರೆ ಪ್ರಕರಣಗಳಲ್ಲಿ ಯಾರ ಮೇಲೆ ಆರೋಪ ಬರುತ್ತೆ ಅವ್ರನ್ನ ಕರೀತಾರೆ, ಫಾರ್ಮಲಿ ಒಂದು ಎನ್ಕ್ವೈರಿ ಮಾಡ್ತಾರೆ, ಕಳಿಸ್ತಾರೆ. ಇದ್ರಲ್ಲಿ ಯಾರ ಮೇಲೆ ಆರೋಪ? ಅವ್ರು ಪ್ರತಿಷ್ಠಿತಾನೋ, ದೊಡ್ಡವರೋ, ಮತ್ತೊಂದೋ, ಮಗದೊಂದೋ? ನೋಡಿ, ಮೇಡಮ್, ಕಾನೂನು ಮುಂದೆ ಯಾರು ಕೂಡ ಪ್ರತಿಷ್ಠಿತರಲ್ಲ. ಕಾನೂನೇ ಈ ದೇಶದಲ್ಲಿ ದೊಡ್ಡದು. ಆದರೆ ನಾನು ಹೇಳ್ತಿರುವಂಥದ್ದು, ಪೊಲೀಸ್ ಸಂಗ್ರಹದಲ್ಲಿರುವಂತಹ ದಾಖಲೆಗಳಿವೆ ಇದರಲ್ಲಿ. ಇಲ್ಲಿ ಪಂಚಾಯತ್ನಲ್ಲಿ ದಾಖಲೆಗಳಿವೆ, ಎಲ್ಲೆಲ್ಲಿ ಶವಗಳನ್ನು ಹೂಳಲಾಗಿದೆ ಎನ್ನುವಂಥ ದಾಖಲೆಗಳಿವೆ. ಯಾರು ಶವವನ್ನು ಏನು ದಫನ್ ಮಾಡಿದಾರೋ ಅವರಿಗೆ ಇವರು ದುಡ್ಡನ್ನ ಕೊಟ್ಟಿದ್ದಾರೆ, ಏನು ಕೂಲಿ ಆಳುಗಳಿಗೆ, ಅದೆಲ್ಲ ದಾಖಲೆಗಳಿದೆ. ಆ ದಾಖಲೆಗಳನ್ನು ಅವರು ತಗೊಂಡಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಅದರ ನಂತರ ಸಾಕ್ಷಿ ತೋರ್ಸಪ್ಪ ಅಂತ ಹೇಳಿ ಅಲ್ಲಿ ಅಗಿತಾ ಇರುವಂತದ್ದು. ಎಲ್ಲಾ ಪ್ರಕರಣದಲ್ಲೂ ಒಂದೇ ರೀತಿಯಲ್ಲಿ ಆಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ನಾನು ಕೇಳಿದ್ದು ಸ್ಪಷ್ಟವಾಗಿ, ಎನ್ಕ್ವೈರಿಗೆ ಕರೆಸೋದ್ರಲ್ಲಿ ಆಕ್ಷೇಪ ಏನು? ಈತ ಇಂಥವ್ರು ಕೊಲೆ ಮಾಡಿರಬಹುದು, ಇಂಥವ್ರು ರೇಪ್ ಮಾಡಿರಬಹುದು ಅಂತ ಹೇಳಿ ಯಾರನ್ನಾದ್ರೂ ಹೆಸರಿಸಿದ್ರೆ ಕರ್ಸೋದ್ರಲ್ಲಿ ನೋಡಿ, SIT ಅಧಿಕಾರಿಗಳು ಯಾರನ್ನ ಬೇಕಾದ್ರೂ ತನಿಖೆ ಕರಿಬಹುದು, ಅದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಆದ್ರೆ ಇವರು ಮಾಡ್ತಾ ಇರುವಂತ ಏನು ಇಡೀ ಈ ಪ್ರಕರಣದ ಹಿಂದೆ ಇರುವಂತದ್ದು ಒಂದು ವ್ಯವಸ್ಥಿತವಾದಂತ ಷಡ್ಯಂತ್ರ ಅಂತ ನಾನು ಹೇಳ್ತಾ ಇರುವಂತದ್ದು. ಅಂದ್ರೆ SIT ಅಧಿಕಾರಿಗಳಿಗೂ ಷಡ್ಯಂತ್ರಕ್ಕೂ ಏನ್ ಸಂಬಂಧ? ಷಡ್ಯಂತ್ರ ಮಾಡೋರು ಆಚೆ ಇದ್ದಾರೆ, SIT ಟೀಮ್ ನಲ್ಲಂತೂ ಇಲ್ಲ. SIT ಅಧಿಕಾರಿಗಳಿಗೂ ಷಡ್ಯಂತ್ರಕ್ಕೂ ಸಂಬಂಧ, ಅನನ್ಯ ಭಟ್ಗೂ ಷಡ್ಯಂತ್ರ SIT ಟೀಮ್ನ ಬಗ್ಗೆ ನಾನೇನು ಆರೋಪ ಮಾಡ್ತಾ ಇಲ್ಲ. ಇವ್ರು ಏನ್ ತನಿಖೆ, ಈಗ ಎಲ್ಲ ರೀತಿಯ, ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಖುದ್ದಾಗಿ ಅವರ ಏನು ಮೀಡಿಯಾ ಸ್ಟೇಟ್ಮೆಂಟ್ ಅನ್ನು ಅವ್ರ ಕಡೆಯಿಂದ ಅವ್ರ ವಕ್ತಾರರು ಕೊಟ್ಟಿದ್ದಾರೆ, ತನಿಖೆ ಆಗಬೇಕು ಅನ್ನೋ ರೀತಿಯಲ್ಲಿ. ಇದನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲೂ ಕೂಡ ಗೊಂದಲಕ್ಕೆ ಒಳಗಾಗುವಂತ ಸಂದರ್ಭ ಬರೋದಿಲ್ಲ ಅಲ್ವಾ? ಏನಿದೆ ಸರ್ ಹಾಗಾದ್ರೆ ತಮ್ಮ ಪ್ರಕಾರ? ಏನಿದೆ ನೋಡಿ, ತನಿಖಾಧಿಕಾರಿಗೆ ಅವ್ರನ್ನ ಅವ್ರು ಸಹಕರಿಸ್ತೀವಿ ಒಂದು ಏನು ಹೇಳಿಲ್ಲ. ಪ್ರತಿ ಟೈಮು 2023 2 ಒರಿಜಿನಲ್ ಸೂಟು, ಯಾರು ಇದ್ರ ಬಗ್ಗೆ ಮಾತಾಡಬಾರ್ದು. 24 2 ಒರಿಜಿನಲ್ ಸೂಟು, ಯಾರು ಮಾತಾಡಬಾರ್ದು. 23ನಲ್ಲಿ 3 ಒರಿಜಿನಲ್ ಸೂಟು, 3 ರಿಟ್ ಪೆಟಿಷನು, ಕ್ರಿಮಿನಲ್ ಪೆಟಿಷನು. ಯಾಕಂದ್ರೆ ಯಾರು ಮಾತಾಡಬಾರ್ದು. ವೈ ಯು ಆರ್ ಅಫ್ರೈಡ್ ಆಫ್? ಕೋರ್ಟ್ಗೆ ಹೋಗಿ ಯಾರು ಮಾತಾಡಬಾರ್ದು. ಗ್ಯಾಗ್ ಆರ್ಡರ್ ಯಾಕೆ ತರ್ತೀರಾ? ಜಾನ್ ರೋ ಆರ್ಡರ್, ಯಾರು ಮಾತಾಡಬಾರ್ದ? ಯಾಕೆ? ಮಾತಾಡಿ ಅಂದ್ ಬಿಡಿ. ಕೋರ್ಟ್ಗೆ ಹೋಗಿ 10 ಪೆಟಿಷನ್ ಹಾಕಿ, ಮೊನ್ನೆ ಒಂದು ಕೇಸ್ ಹಾಕಿದ್ದಾರೆ, ಜೆರಾಕ್ಸ್ ಕಾಪಿಗೆ 9.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಜೆರಾಕ್ಸ್ಗೆ 338 ಜನ ಡಿಫೆಂಡೆಂಟು, 1500 2000 ಪುಟ ಪ್ಲೈಂಟ್ ರಿಟರ್ನ್ ಸ್ಟೇಟ್ಮೆಂಟು, 9.5 ಲಕ್ಷ ಯಾರು ಖರ್ಚು ಮಾಡಿದ್ದು? ಯಾಕೆ ಖರ್ಚು ಮಾಡಬೇಕಾಗಿತ್ತೆ? ಯಾಕೆ ಇಷ್ಟೊಂದು? ಬಿ ಓಪನ್, ಐ ಆಮ್ ಫ್ರೀ, ಮಾಡಿ ಬನ್ನಿ, ನೋಡಿ, ನಾನು ಬರ್ತೀನಿ, ನನ್ನನ್ನು ಕೇಳಿ ಬನ್ನಿ. ನೀವು ಯಾರು, ಅವ್ರು ಕರೆಕ್ಟಾಗಿ ಹೇಳಿದರು, ಕಾನೂನಿಗೆ ಮೇಲೆ ಯಾರೂ ಇಲ್ಲ. ಬಟ್ ನಮ್ಮ ಆರೋಪನೇ ಕೆಲವು ವ್ಯಕ್ತಿಗಳು ಕಾನೂನಿಗೆ ಮೇಲೆ ಕೂತ್ಬಿಟ್ಟಿದ್ರು. ಆದ್ರಿಂದ ಆಗ್ತಾ ಇಲ್ಲ. ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಲಾ ಮೇಕರ್, ಲಾ ಬ್ರೇಕರ್ ಆದ್ರೆ ಲಾ ಕೀಪರ್ ಏನ್ ಮಾಡಕ್ಕಾಗುತ್ತೆ? ತನಿಖೆಗೆ ಒಂದ್ ಕಡೆ ನಾವು ಓಪನ್ ಅಂತ ಹೇಳೋದು, ಮತ್ತೊಂದ್ ಕಡೆಯಲ್ಲಿ ಮಾತನಾಡುವವರ ವಿರುದ್ಧ ನೋಡಿ, ಮಾತನಾಡುವವರು
ಹಾದಿ ಬೀದಿಯಲ್ಲಿ ನಿಂತುಕೊಂಡು ಸುಳ್ಳು ಆರೋಪವನ್ನ ಧರ್ಮಕ್ಷೇತ್ರದ ಮೇಲೆ ಮಾಡುವಾಗ ಅವ್ರ ಮೇಲೆ ಕಾನೂನು ಪ್ರಕಾರವಾದಂತ ಹೋರಾಟವನ್ನ ಮಾಡೋದು ತಪ್ಪು ಅಂತೀರಾ ನೀವು? ಹಾಗಿದ್ರೆ ಕಾನೂನು ಪ್ರಾಕ್ಟೀಸ್ ಮಾಡಿರುವಂತ ಬಾಲನ್ ಅವ್ರಿಗೆ ಕೇಳೋದು ನಾನು, ಕಾನೂನು ಪ್ರಕಾರವಾಗಿ ಅವರು ಸ್ಟೇ ತಂದಿದ್ದಾರೆ, ಏನ್ ತಪ್ಪಿದೆ ಇದರಲ್ಲಿ? ಹಾಗಿದ್ರೆ ದಾರಿ ಬೀದಿ ಮೇಲೆ ನಿಂತ್ಕೊಂಡು ಬಾಯಿ ಬಂದಂಗೆ ಮಾತಾಡ್ಬೋದಾ? ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಯಾವ್ದೋ ನಿರಾಧಾರವಾದ ಆರೋಪವನ್ನ ಮಾಡಿದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ಸುಳ್ಳನ್ನ ಹೇಳ್ಕೊಂಡು ಬಂದ್ರು. ಎಷ್ಟು ಸುಳ್ಳು ಕಥೆಗಳನ್ನ ಕಟ್ಟಿದ್ದಾರೆ. ಒಂದಷ್ಟೇ ಒಬ್ಬ 24 ವರ್ಷದ ಹೆಣ್ಮಗುವಿನ ಶವ ಅಂತ ಹೇಳ್ತಾ ಇದ್ದಾನೆ. ಸೌಜನ್ಯ ಒಬ್ಬ ಸಿಬಿಐ ಸ್ಟೆನೋಗ್ರಾಫರ್ ಆಗಿರುವಂತ ಮಹಿಳೆ ಬಂದ್ಬಿಟ್ಟು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಇವತ್ತಂತೆ 22 ವರ್ಷಗಳ ಕಾಲ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡದೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷಳಾಗಿ ಸುಳ್ಳು ಆರೋಪವನ್ನ ಮಾಡಿದ್ರೆ ಇದಕ್ಕೆ ಕಾನೂನು ಹೋರಾಟ ಮಾಡೋದು ತಪ್ಪು ಅಂತ ಹೇಳ್ತೀರಾ ನೀವು ಬಾಲನ್ ಅವರೇ? ಹೆಂಗ್ ತಪ್ಪಾಗತ್ತೆ ಅದು ಕಾನೂನು ಹೋರಾಟ ಮಾಡೋದು? 9.5 ಲಕ್ಷ ಅಲ್ಲ 9.5 ಕೋಟಿ ಖರ್ಚು ಮಾಡಿದ್ರು. ಅವರು ವೈಯಕ್ತಿಕವಾಗಿ ಖರ್ಚು ಮಾಡಿದ್ರು. ನಿಮ್ಗೇನ್ ತೊಂದರೆ ಆಗುತ್ತೆ ಅದರಿಂದ? ನನಗೇನ್ ತೊಂದರೆ ಇಲ್ಲ, ಏನು ಅವಶ್ಯಕತೆ? ಸುಳ್ಳು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಫೇಸ್ಬುಕ್ ತೆಗಿರಿ, ಇನ್ಸ್ಟಾ ತೆಗಿರಿ, ಟ್ವಿಟರ್ ತೆಗಿರಿ, ಎಲ್ಲ ಕಡೆ ನಿಮ್ಮ ತಂಡದವರು ಸುಳ್ಳು ನಿರಾಧಾರ ಆರೋಪ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಮಾಡುವಾಗ ಇದು ನೀವು ಕೇರಳದ ಸರ್ಕಾರದವರು ತನಿಖೆ ಮಾಡಬೇಕು ಅಂತೀರಿ. ಕೇರಳದ ಸಂಸದ ಇದರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಕೇರಳದ ಕಮ್ಯುನಿಸ್ಟ್ ಪತ್ರಿಕೆ ಒಂದು ಇದ್ರ ಬಗ್ಗೆ ಬರೀತದೆ. ಅಂದ್ರೆ ಹಿಡನ್ ಅಜೆಂಡಾ ಏನು ಇದ್ರದ್ದು? ಜನ ನೋಡ್ತಾ ಹಿಡನ್ ಅಜೆಂಡಾ ಮಾಡಿದಿರಿ. ಮುಖ್ಯಮಂತ್ರಿ ಕಾನೂನು ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಸುಮ್ಮನೆ ಸುಳ್ಳು ಹೇಳಕ್ ಹೋಗ್ಬೇಡ. ಮಾಧ್ಯಮದಲ್ಲಿ ಜನ ನೋಡ್ತಾ ಈಸ್ ಲೈಯಿಂಗ್. ವಾಟ್ ಲೈ ಸರ್? ಏನ್ ಸುಳ್ಳು ಹೇಳ್ತಿದ್ದಾರೆ? ಅದನ್ನ ನೀವು ಹೇಳಿ. ಬಾಲನ್ ಅವರೇ, ನಿಮ್ದು ನೀವು ಹೇಳ್ತೀರಿ ಪದ್ಮನಾಭ ರೇಪ್ ಅಂಡ್ ಮರ್ಡರ್ ಪೋಸ್ಟ್ ಮಾರ್ಟಮ್ ಇದೆ ಅಂತ ಹೇಳ್ತೀರಿ. ನಿಮ್ಮ ಹತ್ರ ಬಾಲನ್ ಅವರೇ, ನಿಮ್ಮ ಹತ್ರ ದಾಖಲೆ ಇದ್ರೆ ನೀವು ಈ ಸಾರ್ವಜನಿಕರಿಗೆ ತೋರಿಸಬೇಕು. ನೀವು ಎಲ್ಲಿದೆ ನಿಮ್ಮ ಹತ್ರ ದಾಖಲೆ? ಪದ್ಮನಾಭ ರೇಪ್ ಆಗಿದ್ರ ಬಗ್ಗೆ ಎಲ್ಲಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್? ಹೇಳಿ ನೀವು. ನ್ಯಾಯ ಬೇಕಂತ ಕೇಳೋದು ಸುಳ್ಳ? ಅದಕ್ಕೆ ಉತ್ತರ ಕೊಡ್ಲಿ ಸರ್. ಅನನ್ಯ ಅಂದ್ರೆ ಯಾರು? ಅನನ್ಯದ ಒಂದು ಫೋಟೋ ತೋರಿಸಿ. ಅವ್ರ ಅಮ್ಮ ಬಂದಿದ್ದಾರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಅನನ್ಯ ಎಲ್ಲಿದ್ದಾರೆ? 20 ವರ್ಷಗಳ ಕಾಲ ಅನನ್ಯ ತಾಯಿ ಯಾಕೆ ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಇವರು ಸಿಬಿಐ ಸ್ಟೆನೋಗ್ರಾಫರ್ ಆಗಿದ್ದಕ್ಕೆ ಏನ್ ದಾಖಲೆ ಇದೆ? ಇವತ್ತು ಕೂಡ ಎಲ್ಲೂ ಸಿಗ್ತಾ ಇಲ್ಲ. ಸುಮ್ಮನೆ ನಿರಾಧಾರವಾದ ಕಂಪ್ಲೇಂಟ್ ಅನ್ನು ಕೊಟ್ಟು. ಮೇಡಮ್ ಹೇಳಿ ಸರ್. ಅನನ್ಯ ಅವರ ತಾಯಿ, ಪ್ಲೀಸ್ ಹ್ಯಾವ್ ಪೇಷನ್ಸ್ ಟು ಲಿಸನ್ ಟು ಮೀ. ಯು ಆರ್ ಮಚ್ ಯಂಗರ್ ಟು ಮೀ. I am also trade unionist. I have concern for the society. I every day work for the people. ದುಡ್ಡು ಮಾಡೋ ಲಾಯರ್ ಅಲ್ಲ. Don't underestimate. ನೋಡಿ ಸರ್, ನಿಮ್ಮ ಸಾರ್ವಜನಿಕರಿಗೆ ನೀವು ಮಾಡುವ ಕೆಲಸದ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ನೀವು ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ್ದೀರಿ. ನನ್ನ ಪ್ರಶ್ನೆ ಹೇಳ್ತೀನಿ ನೋಡಿ. ಅನನ್ಯ ನೀರ್ ಕಳಿಸಿ ಹಾಗೆ ಇಲ್ಲಿ ದಯಮಾಡಿ 2 ಸತಿ ಹೇಳಿ. ಅನನ್ಯ ಭಟ್ ಅವ್ರ ತಾಯಿ ಹೆಸರು ಸುಜಾತಾ ಭಟ್. ಆಯಮ್ಮ CBI ನಲ್ಲಿ ಸ್ಟೆನೋಗ್ರಾಫರು. ಆಯಮ್ಮ ಇದು ಅವ್ರ ಹೇಳಿಕೆ ಎಲ್ಲ ಮಾಧ್ಯಮದಲ್ಲಿ ಇದೆ. ಆಯಮ್ಮನಿಗೆ ಅವ್ರ ಫ್ರೆಂಡ್ ಹೇಳ್ತಾರೆ, ನಿಮ್ಮ ಮಗಳು ಕಾಣೆಯಾಗಿದ್ದಾಳೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಫಸ್ಟ್ ಇಯರ್ MBBS ಸ್ಟೂಡೆಂಟು. 2003ನಲ್ಲಿ ಪಿಲ್ಗ್ರಿಮೇಜ್ ಹೋಗ್ತಾಳೆ, ಮಿಸ್ ಆಗಿದ್ದಾಳೆ ಎಂದು ಇನ್ಫಾರ್ಮೇಶನ್. ಆಯಮ್ಮ ಬರ್ತಾಳೆ. ಬಂದು ಪೊಲೀಸ್ ಠಾಣೆಗೆ ಹೋಗ್ತಾರೆ. ಯಾವ ಪೊಲೀಸ್ ಠಾಣೆ? ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಆವಾಗ ನಿನ್ನ ಮಗಳು ಯಾವನ ಜೊತೆನೋ ಓಡೋಗ್ಬಿಟ್ಟಿದ್ದಾಳೆ ಎಂದು ಪೊಲೀಸರು ಹೇಳಿದ್ದಾರೆ ಎಂದು ಸುಜಾತಾ ಭಟ್ ಹೇಳೋದು, ನಾನೆಲ್ಲ. ನೆಕ್ಸ್ಟು ಟೆಂಪಲ್ ಅಫಿಷಿಯಲ್ಸ್ ಹತ್ರ ಹೋಗಿ ಕೇಳ್ತಾಳೆ, ನಿನ್ನ ಮಗಳು ಯಾವನ ಜೊತೆನೋ ಓಡೋಗಿದ್ದಾಳೆ ಎಂದು ಹೇಳ್ತಾರೆ. ಫೋಟೋ ತಗೊಳ್ತಾಳೆ. ಅನನ್ಯ ಭಟ್ದು ಫೋಟೋ, ಅವ್ರ ತಾಯಿ ಫೋಟೋ ತಗೊಂಡು ಅಲ್ಲಿರೋ ಅಂಗಡಿಗಳು ಎಲ್ಲ ಹೋಗಿ ಕೇಳ್ತಾರೆ. ಈ ಹುಡುಗಿನ ನಾವು ನೋಡಿದ್ವಿ, ಟೆಂಪಲಲ್ಲಿ ಕೆಲಸ ಮಾಡುವ ಕೆಲಸಗಾರರ ಜೊತೆ ಹೋಗ್ತಿದ್ಲು ಈ ಹುಡುಗಿ ಎಂದು ಹೇಳ್ತಾರೆ. ಇದೆಲ್ಲ ಸುಜಾತಾ ಭಟ್ ಹೇಳೋದು. ಆಮೇಲೆ ಠಾಣೆಗೆ ಹೋಗ್ತಾರೆ, ಹೊಡಿತಾರೆ ಅವ್ರನ್ನ. ಕೈ ಅವನು ಸುಜಾತಾ ಭಟ್ಟನ್ನ ಹೊಡಿತಾರೆ. ಯಾವ ಸ್ಟೇಷನಲ್ಲಿ? ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸರು ಹೊಡೆದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಈಗ ಫೋಟೋ ಎಲ್ಲಿದೆ ತೋರಿಸಿ ಅಂದ್ರೆ ಏನಂತ ತೋರಿಸೋದು? ಹಾಗಾದ್ರೆ ಸುಜಾತಾ ಭಟ್ ಸುಳ್ಳು ಹೇಳ್ತಲ್ಲ? ಅವಳು ಹಿಂದೂನೇ. ಸುಜಾತಾ ಭಟ್ ಯಾವ ಪೊಲೀಸ್ ಅಧಿಕಾರಿಯಲ್ಲಿ ಕರ್ತವ್ಯನಿರತರಾಗಿದ್ರು ಎಲ್ಲಾನು ಹೇಳಿದಾಳೆ. ಸುಜಾತಾ ಭಟ್ ಹೇಳಿದ್ದಾರೆ. ಕ್ಯಾರೆಕ್ಟರ್ ಬಂದು ಕತೆ ಒಂದು ಚಿಕ್ಕ ಬ್ರೇಕ್